ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಪಾರ್ಕಿನ್ಸನ್ ಅನ್ನೋದು ಮೆದುಳಿನ ನರಮಂಡಲಕ್ಕೆ ಸಂಬಂಧಿಸಿದ ಸಂಕೀರ್ಣ ಕಾಯಿಲೆ ಆಗಿದ್ದು ಇಳಿ ವಯಸ್ಸಲ್ಲಿ ಕಂಡುಬರುತ್ತೆ. ಪಾರ್ಕಿನ್ಸನ್ಸ್ ಕಾಯಿಲೆ ಇರುವ ರೋಗಿಗಳಲ್ಲಿ ದೇಹದ ಚಲನವಲನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಮೆದುಳಿನ ಅಸಹಜತೆಯ ಈ ಕಾಯಿಲೆಯಲ್ಲಿ ನಡುಕ, ಕಂಪಿಸುವುದು, ನಡೆದಾಡೋದಕ್ಕೆ ಕಷ್ಟವಾಗುವುದು, ಚಲನವಲನೆಗೆ ತೊಂದರೆ ಉಂಟಾಗುವುದು, ಇದೆಲ್ಲದರ ಬಗ್ಗೆ ತಿಳಿಯೋಣ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಆಸ್ಟರ್ RV ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಮಿರ್ಜಾ ಮಾಸೂಮ್ ಅಬ್ಬಾಸ್ ಅವರು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಓಕೆ, ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆ ಬಗ್ಗೆ ಡಾಕ್ಟರ್ ಹತ್ರ ಪರಿಹಾರ ಕೇಳಬಹುದು. ಡಾಕ್ಟರ್, ಮೊದಲಿಗೆ ಪಾರ್ಕಿನ್ಸನ್ ಕಾಯಿಲೆ ಅಂದರೆ ಏನು? ಎಷ್ಟೋ ಜನಕ್ಕೆ ಇದು ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿರೋದಿಲ್ಲ, ಸ್ವಲ್ಪ ಹೇಳಿ ಅಂತ. ಪಾರ್ಕಿನ್ಸನ್ಸ್ ಡಿಸೀಸ್ ಒಂದು ಮೆದುಳಿನ ಕಾಯಿಲೆ. ಇದರಲ್ಲಿ ಡೋಪಮಿನ್ ಅಂತ ಒಂದು ರಸಾಯನ ಮೆದುಳಿನಲ್ಲಿ ಕಡಿಮೆ ಆದರೆ ಈ ಕಾಯಿಲೆ ಕಂಡುಬರುತ್ತದೆ. ಇದು ಯೂಶಲಿ ಓಲ್ಡ್ ಏಜಲ್ಲಿ ನಾವು ಕಾಣ್ತೀವಿ. ಅರೌಂಡ್ 1% ಆಫ್ ಪೀಪಲ್ 60 ಇಯರ್ಸ್ಗಿಂತ ಜಾಸ್ತಿ ಇರೋರಲ್ಲಿ ಈ ಕಾಯಿಲೆ ಕಂಡುಬರುತ್ತದೆ. ವಿಶ್ವದಲ್ಲಿ ಅರೌಂಡ್ 7 to 10 ದಶಲಕ್ಷ ಜನ ಈ ಕಾಯಿಲೆಯಿಂದ ಪೀಡಿತರಾಗಿದ್ದಾರೆ. ಈ ನಡುವೆ ನಾವು ಇದು ಬರೀ ಓಲ್ಡ್ ಏಜಲ್ಲಿ ಸೀಮಿತವಾಗಿಲ್ಲ. ನಾವು ಹಲವಾರು ಯಂಗ್ ಪೇಷಂಟ್ಸಲ್ಲೂ ನಾವು ಈ ಕಾಯಿಲೆನ ನೋಡ್ತೀವಿ. ಓಕೆ, ನೀವು ಹೇಳಿದ್ರಿ ಸಾಮಾನ್ಯವಾಗಿ ಈ ನಡುವೆ ಯಂಗ್ ಜನರೇಷನ್ ಕೂಡ ಕಂಡುಬರುತ್ತೆ ಅಂತ ಹೇಳಿ. ಯಾವ ಏಜಿನ ಯಂಗ್ ಜನರೇಷನ್ ಅಲ್ಲಿ ಕಂಡುಬರುತ್ತೆ ಅಂತ? 30 to 50 ಇಯರ್ಸಲ್ಲೂ ನಾವು ಹಲವಾರು ಪೇಷಂಟ್ಸ್ನ OPDಯಲ್ಲಿ ನಾವು ಪಾರ್ಕಿನ್ಸನ್ಸ್ ಇಂದ ಪೇಷಂಟ್ಸ್ನ ನೋಡ್ತೀವಿ. ಸೊ ಈ ಪಾರ್ಕಿನ್ಸನ್ಸ್ ಯಾಕೆ ಬರುತ್ತೆ ಅಂತ ಕಾರಣ ಗೊತ್ತಿಲ್ಲ. ಆಲ್ದೋ ರಿಸರ್ಚ್ ಇದ್ರ ಮೇಲೆ ಬಹಳಷ್ಟು ರಿಸರ್ಚ್ ನಡೀತಾ ಇದೆ. ಇದರಲ್ಲಿ ಪರಿಸರ ಸಂಬಂಧಪಟ್ಟಂತೆ ಹಲವಾರು ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪೆಸ್ಟಿಸೈಡ್ಸ್ ಇರಬಹುದು ಅಥವಾ ಹೆವಿ ಮೆಟಲ್ಸ್ ಇರಬಹುದು. ಮತ್ತು ಹಲವಾರು ಜೆನೆಟಿಕ್ ಫ್ಯಾಕ್ಟರ್ಸ್ ಸಲುವಾಗಿ ಇದು ಡೋಪಮಿನ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಇರುತ್ತೆ ಅಲ್ಲ, ಅದರ ಮೇಲೆ ಕ್ರಮೇಣ ಇದರ ಪರಿಣಾಮ ಬೀಳುತ್ತೆ. ಹಾಗೂ ಈ ಸೆಲ್ಸ್ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಓಕೆ ಡಾಕ್ಟರ್, ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ? ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಒಬ್ಬ ವ್ಯಕ್ತಿ ನನಗೆ ಈ ಥರ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಪಾರ್ಕಿನ್ಸನ್ ಇರಬಹುದಾ ಅಥವಾ ಬೇರೆ ಏನಾದರೂ ತೊಂದರೆನಾ, ಏನೆಲ್ಲ ಸಿಂಪ್ಟಮ್ಸ್ ಕಂಡು ಬಂದರೆ ಅವರು ಡಾಕ್ಟರ್ನ ಮೀಟ್ ಮಾಡಬೇಕು? ಎಷ್ಟು ಬೇಗ ಡಾಕ್ಟರ್ನ ಮೀಟ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ? ಪಾರ್ಕಿನ್ಸನ್ಸ್ ಒಂದು ಪ್ರಗತಿಪರ ಕಾಯಿಲೆ. ಇದು ಬಹಳ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಹಲವಾರು ಸಿಂಪ್ಟಮ್ಸ್ ನಾವು ಕಾಣಬಹುದು. ಇದನ್ನು ನಾವು ಯೂಶಲಿ ಮೋಟಾರ್ ಮತ್ತು ನಾನ್ ಮೋಟಾರ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಮೋಟಾರ್ ಅಂದರೆ ಆ ಪರ್ಸನ್ ಕ್ಯಾನ್ ಹ್ಯಾವ್ ಟ್ರೆಮರ್, ಸ್ಲೋನೆಸ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ಅಥವಾ ನಡೆಯುವಾಗ ಬ್ಯಾಲೆನ್ಸ್ ತಪ್ಪೋದು ಕಾಮನ್ ಆಗಿ ನಾವು ನೋಡ್ತೀವಿ. ಅದರ ಜೊತೆಗೆ ಹಲವಾರು ನಾನ್ ಮೋಟಾರ್ ಸಿಂಪ್ಟಮ್ಸ್, ಪೇಷಂಟ್ಗೆ ಕಾಣ್ದಲ್ಲೇ ಇರೋ ಸಿಂಪ್ಟಮ್ಸ್. ಫಾರ್ ಎಕ್ಸಾಂಪಲ್ ಮೆಮೊರಿ ಇಶ್ಯೂಸ್ ಇರ್ಬೋದು, ಮೂಡ್ ಇಶ್ಯೂಸ್, ಅಥವಾ ಸ್ಲೀಪ್ ಪ್ರಾಬ್ಲಮ್, ಅಥವಾ ಯೂರಿನ್ ಮೋಷನ್ ಪ್ರಾಬ್ಲಮ್. ಇಂಥರ ಹಲವಾರು ಕಾಂಬಿನೇಷನ್ ಆಫ್ ಸಿಂಪ್ಟಮ್ಸ್ ಇರುತ್ತೆ. ಈಚ್ ಪೇಷಂಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಹಲವಾರು ಮೋಟಾರ್ ಮತ್ತು ಹಲವಾರು ನಾನ್ ಮೋಟಾರ್ ಸಿಂಪ್ಟಮ್ಸ್ನ ನಾವು ಅವರಲ್ಲಿ ಕಾಣಬಹುದು. ಓಕೆ, ಇನ್ನು ಮೋಟಾರ್ ಸಿಂಪ್ಟಮ್ಸ್ ಅಲ್ಲಿ ಕೆಲವು ಹೇಳಿದ್ರಿ, ಸ್ವಲ್ಪ ಅವ್ರಿಗೆ ಚಲನವಲನೆಗೆ ತೊಂದರೆ ಆಗುತ್ತೆ, ಬಿದೋಗ್ಬೋದು ಹಾಗೆ ಅಂತ. ಯಾಕಾಗಿ ಆಗುತ್ತೆ ಡಾಕ್ಟರ್ ಹಾಗೆ ಅಂತ? ಇದು ಒಂದು ಬ್ರೈನಿನಲ್ಲಿ ಬೇಸಲ್ ಗ್ಯಾಂಗ್ಲಿಯಾ ಅಂತ ಒಂದು ರೀಜನ್ ಇರುತ್ತೆ. ಅಲ್ಲಿ ಡೋಪಮಿನ್ ಅಂತ ಒಂದು ಅಂಶ ಇರುತ್ತೆ, ರಸಾಯನ ಇರುತ್ತೆ. ಅದು ನಮ್ಮ ಮೂವ್ಮೆಂಟ್ಸ್ನ ಮತ್ತು ಬ್ಯಾಲೆನ್ಸ್ನ ಅದರಿಂದ ಅದು ಸರಿಪಡಿಸುತ್ತೆ. ಈ ಸೆಲ್ಸ್ ಫಾರ್ ಸಮ್ ರೀಸನ್ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಪೇಷಂಟ್ಗೆ ಹಲವಾರು ಈ ತೊಂದರೆಗಳು ನಾವು ಕಾಣಬಹುದು. ಓಕೆ, ಇನ್ನು ಮೆಮೊರಿ ಲಾಸ್ ಅನ್ನೋದು ಏನಕ್ಕಾಗಿ ಆಗುತ್ತೆ ಅಂತ? ಇನ್ ಅಡಿಷನ್ ಟು ದಿಸ್ ಡೋಪಮಿನ್, ಹಲವಾರು ಅದರ್ ಕೆಮಿಕಲ್ಸ್ ಆಲ್ಸೋ ಗೆಟ್ ಅಫೆಕ್ಟೆಡ್. ಲೈಕ್ ಮೆಮೊರಿ ಕೆಮಿಕಲ್ ಅಸಿಟೈಲ್ ಕೋಲಿನ್ ಅಂತ ಇರುತ್ತೆ. ಸೊ ಆ ಸೆಲ್ಸಲ್ಲೂ ಸ್ವಲ್ಪ ನಾವು ಪ್ರಾಬ್ಲಮ್ಸ್ ಕಂಡು ಬರ್ತದೆ. ಅದರಿಂದ ಮೆಮೊರಿ ಲಾಸ್ ಆಲ್ಸೋ, ಆಲ್ದೋ ಇಟ್ ಹ್ಯಾಪನ್ಸ್ ಅಟ್ ಎ ಲೇಟರ್ ಸ್ಟೇಜ್ ಆಫ್ ದ ಡಿಸೀಸ್. ಓಕೆ, ಇದೆಲ್ಲ ಸಿಂಪ್ಟಮ್ಸ್ ಇದ್ರೂ ಕೂಡ ತುಂಬ ಜನಕ್ಕೆ ಇದೇನೋ ಆಗ್ತಿದೆ ಅನ್ನೋದು ಅವ್ರು ಎಚ್ಚೆತ್ಕೊಳ್ಳೋದಿಲ್ಲ. ಸೊ ಅವಾಗ ಲೈಕ್ ಬೇರೆಯವರು ಅದನ್ನು ಹೇಗೆ ಗುರುತಿಸಬೇಕು, ಹೇಗೆ ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ, ಹೇಗೆ ಅಂತ? ಇದು ಪಾರ್ಕಿನ್ಸನ್ಸ್ ಬಗ್ಗೆ ಮಾಹಿತಿ ತಗೊಳ್ಳೋದು ಬಹಳ ಅವಶ್ಯಕ. ಇದು ಬಹಳ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ನಾವು ಹಲವಾರು ಪೇಷಂಟ್ಸ್ ನೋಡ್ತೀವಿ, ಸ್ಟಿಫ್ನೆಸ್ ಅಂತ ಆರ್ಥೋಪೆಡಿಕ್ಸ್ ಹತ್ರ, ಅಥವಾ ಮೂಡ್ ಚೇಂಜಸ್ ಅಂತ ಸೈಕ್ಯಾಟ್ರಿಸ್ಟ್ ಹತ್ರ ಹಲವಾರು ವರ್ಷ ದೇ ಟ್ರಾವೆಲ್ ವಿತ್ ಡಿಫ್ರೆಂಟ್ ಡಾಕ್ಟರ್ಸ್ ಬಿಫೋರ್ ದೇ ಕಮ್ ಟು ಎ ಕನ್ಕ್ಲೂಷನ್ ಇದು ಪಾರ್ಕಿನ್ಸನ್ಸ್ ಇರಬಹುದು ಅಂತ.
ಸೊ ಇದರಲ್ಲಿ ಜನಜಾಗೃತಿ, ಸಾಮಾನ್ಯರಲ್ಲಿ ಇದ್ರ ಬಗ್ಗೆ ನಾಲೆಜ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನಾನ್ ನ್ಯೂರಾಲಜಿಸ್ಟ್ ಡಾಕ್ಟರ್ಸ್ ಅಲ್ಲೂ ಈ ನಾಲೆಜ್ ಇರೋದು ಬಹಳ ಅಗತ್ಯ. ಇದರಿಂದ ಏನಾಗುತ್ತೆ, ನಾವು ಪೇಷಂಟ್ನ ಅರ್ಲಿ ಕಂಡುಹಿಡಿಬಹುದು ಮತ್ತು ಅವ್ರಿಗೆ ಪ್ರಾಪರ್ ಟ್ರೀಟ್ಮೆಂಟಿಂದ ಅವ್ರ ಕ್ವಾಲಿಟಿ ಆಫ್ ಲೈಫ್ನ ನಾವು ಇಂಪ್ರೂವ್ ಮಾಡಬಹುದು. ಓಕೆ. ಇನ್ನು ಡಾಕ್ಟರ್, ಯಾವುದೇ ಒಂದು ಕಾಯಿಲೆ ಅಥವಾ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಯಾವಾಗಲೂ ಹೇಳ್ತೀವಿ. ಲೈಕ್ ಈ ಒಂದು ಕಾಯಿಲೆಗೆ ಹೇಗಾದರೂ ಪ್ರಿಕಾಷನ್ಸ್ ತಗೊಳ್ಬೋದಾ, ಹೇಗೆ ಅಂತ? In not just Parkinson, in neurological degenerative disorders as a whole, we encourage people to be physically, mentally and socially active. ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರಾ ಅಷ್ಟು, even though there is no cure at present or to prevent progression, ಇದರಿಂದ we can to some extent reduce the symptoms and improve the quality of life. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಯಲಹಂಕ ಅಂತ ಶಿವಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಕುಮಾರ್ ಅವರೇ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ಶಿವಕುಮಾರ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಮೇಡಮ್ ಏನಿಲ್ಲ, 8 ವರ್ಷ ಆಯ್ತು ತಲೆ ಆಪರೇಷನ್ ಆಗಿ. ಓಕೆ. ಬ್ರೈನ್ ಟ್ಯೂಮರ್. ಈಗ ನಡ್ಲಿಕ್ಕೆ ಆಗ್ತಾ ಇಲ್ಲ ಮೇಡಮ್, ಕೈ ಕಾಲೆಲ್ಲ ನೋವು, ಮೈ ಎಲ್ಲ ಭಾರ. ಸೊ ಇದು ಬ್ರೈನ್ ಟ್ಯೂಮರ್. ಓಕೆ ಶಿವಕುಮಾರ್ ಅವರೇ, ಈ ಒಂದು ಕಾರ್ಯಕ್ರಮ ಏನಿದೆ ಪಾರ್ಕಿನ್ಸನ್ ಕಾಯಿಲೆ ಬಗ್ಗೆ ಇದೆ. ಇದು ಬ್ರೈನ್ ಟ್ಯೂಮರ್ಗೆ ಸಂಬಂಧಪಟ್ಟಂತದಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ. ಲೈಕ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಇದಕ್ಕೆ ಅಂತ? ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ನ ನಾವು 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ. ಯೂಶಲಿ ಮೆಡಿಕಲ್ ಟ್ರೀಟ್ಮೆಂಟ್ ಮತ್ತು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ. ಲಾಸ್ಟ್ 2 ಡೆಕೇಡ್ಸಲ್ಲಿ ಇದರಲ್ಲಿ ಹಲವಾರು ನಾವು ಪ್ರಗತಿಯನ್ನು ಕಾಣಬಹುದು. ಇದಕ್ಕೆ ಒಂದು ಕಾರಣ ಏನಂದರೆ, ಈ ಕಾಯಿಲೆ ಬಗ್ಗೆ ನಾವು ಜಾಸ್ತಿ ರಿಸರ್ಚ್ ನಡೀತಾ ಇದೆ. ಇದ್ರ ಬಗ್ಗೆ ನಮಗೆ ಜಾಸ್ತಿ ತಿಳುವಳಿಕೆ ನಮ್ಮದು ಜಾಸ್ತಿ ಆಗ್ತಾ ಇದೆ. ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಹಲವಾರು ನ್ಯೂ ಮೆಡಿಸಿನ್ಸ್ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಇಂಡಿಯಾದಲ್ಲಿ ಬಂದಿದೆ. ಫಾರ್ ಎಕ್ಸಾಂಪಲ್ ಝಾಫಿನಮೈಡ್ ಇರ್ಬೋದು, ಅಪಮಾರ್ಫಿನ್ ಇರ್ಬೋದು, ಮತ್ತು ಹಲವಾರು ಮೆಡಿಸಿನ್ಸ್ ಇದರಲ್ಲಿ ಬಂದಿದೆ. ಪ್ಲಸ್ ನ್ಯೂ ಸರ್ಜರೀಸ್, ಫಂಕ್ಷನಲ್ ಸರ್ಜರೀಸ್ ಲಾಸ್ಟ್ 25 ಇಯರ್ಸಲ್ಲಿ ಇದು ಬಂದಿದೆ. ಇದರಿಂದ ಮೇನ್ ಏಮ್ ಆಫ್ ಟ್ರೀಟ್ಮೆಂಟ್ ಏನಂದರೆ ಪೇಷಂಟ್ ಸಿಮ್ಟಮ್ಸ್ ರೆಡ್ಯೂಸ್ ಮಾಡೋದು. ಅದರಿಂದ ಕ್ವಾಲಿಟಿ ಆಫ್ ಲೈಫ್ ಅವ್ರದ್ದು ಇಂಪ್ರೂವ್ ಆಗಿ ಆ್ಯಸ್ ನಾರ್ಮಲ್ ಆ್ಯಸ್ ಅದರ್ ಪೀಪಲ್ ದೇ ಶುಡ್ ಲೀವ್ ದೇರ್ ಲೈಫ್. ಓಕೆ ಡಾಕ್ಟರ್, ನೀವಾಗಲೇ ಪ್ರಿಕಾಷನ್ಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ರಿ ತುಂಬ ಆಕ್ಟಿವ್ ಆಗಿ ಇಟ್ಕೊಳ್ಬೇಕಾಗತ್ತೆ ಅಂತ. ಸಾಮಾನ್ಯವಾಗಿ ಪಾರ್ಕಿನ್ಸನ್ ಅನ್ನೋದು 60 ಇಯರ್ಸ್ ಆದವ್ರಿಗೆ ಬರುವಂಥದ್ದು. ಆ ಏಜಲ್ಲಿ ಹೇಗೆ ಆಕ್ಟಿವ್ ಆಗಿರ್ಬೋದು? ಲೈಕ್ ಎಷ್ಟೋ ಜನಕ್ಕೆ ಲೈಕ್ ಫಿಸಿಕಲಿ ಆಗದೆ ಇರ್ಬೋದು. ಸೊ ಅಂಥವ್ರಿಗೆ ಹೇಗೆ ಸಜೆಸ್ಟ್ ಮಾಡ್ತೀರಾ, ಹೇಗೆ? ವಿ ಯೂಶಲಿ ಆ್ಯಕ್ಚುಲಿ ಇಟ್ ಈಸ್ ಅ ಮಿಸ್ಕಾನ್ಸೆಪ್ಷನ್, ಇದು ಬರೀ ಓಲ್ಡ್ ಏಜಲ್ಲಿ ಬರುತ್ತೆ ಅಂತ. ನಾನು ಮುಂಚೆ ಹೇಳ್ದ ಹಾಗೆ ಇದು 30ಸಲ್ಲಿ 40ಸಲ್ಲಿ ಈವನ್ ಓಲ್ಡ್ ಏಜಲ್ಲಿ ಕಂಡು ಬರುತ್ತೆ. ಆ್ಯಕ್ಟಿವಿಟೀಸ್ ನಾವು ಫಸ್ಟ್ ಏನು ಹೇಳ್ತೀವಿ, ವೆನ್ ಐ ಸಿ ಯಂಗ್ ಪೇಷಂಟ್ ಅವ್ರಿಗೆ ಏನು ಹೇಳ್ತೀನಿ, ನೀವು ಕಂಟಿನ್ಯೂ ಟು ಡೂ ಯುವರ್ ಜಾಬ್. ನೀವೇನು ಕೆಲಸ ಮಾಡ್ತೀರಾ ಅದು ಮಾಡಿ. ದಿಸ್ ಪಾರ್ಕಿನ್ಸನ್ ಶುಡ್ ನಾಟ್ ಲಿಮಿಟ್ ಯುವರ್ ಆ್ಯಕ್ಟಿವಿಟೀಸ್ ಆರ್ ಎ ಸೋಷಿಯಲ್ ಲೈಫ್. ನಿಮ್ಮ ಗೋಲ್ಸ್ ಏನಿದೆ ಅದು ಇದರಿಂದ ಏನು ತೊಂದರೆ ಆಗಬಾರದು ಅಂತ. ಇನ್ ಓಲ್ಡ್ ಪೀಪಲ್ ವಿ ಸೇ ಕಂಟಿನ್ಯೂ ಟು ಡೂ ಯುವರ್ ವರ್ಕ್. ಎನಿ ಸೋಷಲ್ ಸರ್ವಿಸ್ ಇರ್ಬೋದು, ಹಾಬೀಸ್ ಇರಬಹುದು, ನೀವು ಫಿಸಿಕಲಿ ಆರ್ ಪೀಪಲ್ನ ಮೀಟ್ ಮಾಡೋದು, ಸೋಷಿಯಲ್ ಗ್ರೂಪ್ಸ್, ಇದೆಲ್ಲ ಬಹಳ ಅಗತ್ಯ. ಇದರಿಂದ ಪ್ಲಸ್ ಇದ್ರ ಜೊತೆಗೆ ಯು ಹ್ಯಾವ್ ಟು ಬಿ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ಯುವರ್ ಟ್ರೀಟಿಂಗ್ ಫಿಸಿಷಿಯನ್. ನಿಮ್ಮ ಈಚ್ ಸಿಮ್ಟಮ್ಸ್ ಸಲುವಾಗಿ ಅದನ್ನು ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಇದು ಪಾರ್ಕಿನ್ಸನ್ ನಾಲೆಜ್ ಮತ್ತು ಮೆಡಿಸಿನ್ ಏನು, ಸರ್ಜರಿ ಏನು, ಅದ್ರ ಬಗ್ಗೆ ನಾಲೆಜ್ ಇದ್ರ ಬಗ್ಗೆ ಅತ್ಯಗತ್ಯ ಟು ಗೆಟ್ ಎ ಗುಡ್ ಕ್ವಾಲಿಟಿ ಆಫ್ ಲೈಫ್. ಓಕೆ. ಇನ್ನು ಡಾಕ್ಟರ್, ಸ್ಟ್ರೆಸ್ ಅನ್ನೋದು ಪಾರ್ಕಿನ್ಸನ್ ಕಾಯಿಲೆಗೆ ಎಷ್ಟು ಮ್ಯಾಟರ್ ಆಗುತ್ತೆ? ಸ್ಟ್ರೆಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಹಾಗೆ ಪಾರ್ಕಿನ್ಸನ್ ಇರ್ಬೋದು, ಎಲ್ಲ ಇದು ಇಂಟರ್ ಡಿಪೆಂಡೆಂಟ್ ಅಂತ ಅನಿಸುತ್ತಾ, ಹೇಗೆ ಅಂತ? ಸೊ ಇದು ಮೂಡ್ ಚೇಂಜಸ್, ದೇ ಹ್ಯಾವ್ ಎ ಇಂಟರ್ವೈನ್ಡ್ ರಿಲೇಷನ್ಶಿಪ್. ಇದಕ್ಕೆ ಪ್ರಿಮೋಟಾರ್ ಸಿಮ್ಟಮ್ ಅಂತ ಹೇಳ್ತೀವಿ. ಹಲವಾರು ಜನಕ್ಕೆ ಏನಾಗುತ್ತೆ, ಪಾರ್ಕಿನ್ಸನ್ ಮೋಟಾರ್ ಸಿಮ್ಟಮ್ ಅಥವಾ ಟ್ರೆಮರ್, ಸ್ಲೋನೆಸ್ ಶುರು ಆಗೋಕ್ಕಿಂತ 5-10 ವರ್ಷ ಹಿಂದೆಗಡೆಯಿಂದ ಸ್ಲೀಪ್ ಚೇಂಜಸ್ಸು, ಮೂಡ್ ಚೇಂಜಸ್ಸು, ಆಂಗ್ಸೈಟಿ ಇದೆಲ್ಲ ಕಂಡುಬರುತ್ತೆ. ಪ್ಲಸ್ ಅರೌಂಡ್ 25-30% ಆಫ್ ಪಾರ್ಕಿನ್ಸನ್ಸ್ ಪೇಷಂಟಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ನು, ಮೂಡ್ ಚೇಂಜಸ್ ಇದು ಬಹಳ ಕಾಮನ್ ಆಗಿ ಕಂಡುಬರುತ್ತೆ. ಈ ಸಿಮ್ಟಮ್ಸ್ ಇದ್ದರೆ ಏನಾಗುತ್ತೆ, ಮೋಟಾರ್ ಸಿಮ್ಟಮ್ಸ್ ಇದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದೇ ಹ್ಯಾವ್ ಟ್ರೆಮರ್, ಅವ್ರಿಗೆ ಆಂಗ್ಸೈಟಿ ಇದ್ದರೆ ಈ ಟ್ರೆಮರ್ ಇನ್ನೂ ಜಾಸ್ತಿ ಕಂಡುಬರುತ್ತೆ. ಈ ಬ್ಯಾಲೆನ್ಸ್ ಇಶ್ಯೂಸ್ ಅದು ಇನ್ನೂ ಜಾಸ್ತಿ ಇದಾಗುತ್ತೆ. ಸೊ ನಾವು ಬರೀ ಏನು ಕಾಣ್ತಾ ಇದೆ ಮೋಟಾರ್ ಸಿಮ್ಟಮ್ ಟ್ರೀಟ್ಮೆಂಟ್ ಜೊತೆಯಾಗಿ ನಾನ್ ಮೋಟಾರ್ ಸಿಮ್ಟಮ್ಸ್ನ ಟ್ರೀಟ್ ಮಾಡೋದು ಬಹಳ ಅವಶ್ಯಕ. ಆಂಗ್ಸೈಟಿ, ಮೂಡ್ ಚೇಂಜಸ್, ಈ ಮೆಡಿಸಿನ್ಸ್
ಇನ್ ಅಡಿಷನ್ ಟು ಮೆಡಿಸಿನ್ ಬೀಯಿಂಗ್ ಸೋಷಲಿ ಆ್ಯಕ್ಟಿವ್, ಮೆಡಿಟೇಷನ್, ಯೋಗ, ಎಕ್ಸರ್ಸೈಸ್ ಇದೆಲ್ಲ ಮಾಡೋದ್ರಿಂದ ಹಲವಾರು ಸಿಮ್ಟಮ್ಸ್ನ ನಾವು ಕಡಿಮೆ ಮಾಡಬಹುದು. ದೇ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಓನ್ಲಿ ಆನ್ ಮೆಡಿಸಿನ್ಗೆ, ಬರೀ ಮೆಡಿಸಿನ್ ತಗೊಳ್ಳಿ ಸರಿ ಹೋಗಿಬಿಡುತ್ತೆ ಆ ಥರ ಕಾನ್ಸೆಪ್ಟ್ ಇರಬಾರ್ದು. ಇದು ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರುತ್ತೆ. ಇನ್ ಅಡಿಷನ್ ಟು ಮೆಡಿಸಿನ್, ಬೀಯಿಂಗ್ ಆ್ಯಕ್ಟಿವ್ ಆ್ಯಂಡ್ ಬೀಯಿಂಗ್ ನಾಲೆಜಬಲ್ ಅಬೌಟ್ ಡಿಸೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈ ಬಗ್ಗೆ ನನ್ನ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಇನ್ನು ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವಾಗಲೇ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಸರ್ಜಿಕಲ್ ಆಪ್ಷನ್ಸ್ ಬಂದಾಗ ಯಾವೆಲ್ಲ ಒಂದು ಪ್ರಾಬ್ಲಮ್ ಇದ್ದಾಗ ಪಾರ್ಕಿನ್ಸನಲ್ಲಿ ಸರ್ಜರಿ ಮಾಡ್ತೀರಾ, ಹೇಗೆ ಅಂತ? ಪಾರ್ಕಿನ್ಸನ್ಸ್ ಒಂದು ಪ್ರಗತಿಪರ ಕಾಯಿಲೆ ಇರುತ್ತೆ. ಇದು ವಿತ್ ಟೈಮ್ ಯುವರ್ ಸಿಮ್ಟಮ್ಸ್ ಪ್ರಾಮಿನೆಂಟ್ ಆಗುತ್ತೆ. ಸ್ವಲ್ಪ ಮೆಡಿಕಲ್ ಥೆರಪಿ ಲಿಮಿಟೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಾತ್ರೆ ತಗೊಂಡ್ರೆ ಮೋಟಾರ್ ಫ್ಲಕ್ಚುಯೇಷನ್ ಅಂತ ಹೇಳ್ತೀವಿ. ಫ್ಯೂ ಅವರ್ಸ್ ಲೇಟರ್ ಸಿಮ್ಟಮ್ಸ್ ಮತ್ತೆ ಬರುತ್ತೆ. ಮತ್ತು ಮೋಟಾರ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಮಾತ್ರೆ ತಗೊಂಡಾಗೆಲ್ಲ ಸಿಮ್ಟಮ್ಸ್ ರಿಲೀವ್ ಮಾಡೋದು ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಸರ್ಜರಿನ ಯೂಸ್ ಮಾಡ್ತೀವಿ. ಸರ್ಜರಿ ಈಸ್ ಆಲ್ವೇಸ್ ಕಾಂಪ್ಲಿಮೆಂಟ್ರಿ ಟು ಮೆಡಿಸಿನ್. ಇಟ್ ಈಸ್ ನಾಟ್ ಮೆಡಿಸಿನ್ ಇಲ್ಲ ಈಗ ಸರ್ಜರಿ, ಹಾಗೆ ಇಲ್ಲ. ಸರ್ಜರಿ ಮತ್ತು ಮೆಡಿಸಿನ್ ಎರಡೂ ಜೊತೆಯಾಗಿ ಇದ್ದರೆ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಬಹಳಷ್ಟು ಮಟ್ಟಿಗೆ ನಾವು ಇಂಪ್ರೂವ್ ಮಾಡಬಹುದು. ಓಕೆ ಡಾಕ್ಟರ್, ಇನ್ನು ಸರ್ಜರಿಗೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ? ಸರ್ಜರಿಯಲ್ಲಿ ಒಂದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಸರ್ಜರಿ ಅಂತ ಇರುತ್ತೆ. ಇದು ಒಂದು ಫಂಕ್ಷನಲ್ ನ್ಯೂರೋ ಸರ್ಜರಿ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಬ್ರೈನಿನ ಒಂದು ಹೈಲಿ ಸೆಲೆಕ್ಟಿವ್ ಭಾಗದಲ್ಲಿ ಪೇಸ್ ಮೇಕರ್ ಮುಖಾಂತರ ಇದನ್ನು ನಾವು ಸ್ಟಿಮ್ಯುಲೇಟ್ ಮಾಡ್ತೀವಿ. ಇದರಿಂದ ಪಾರ್ಕಿನ್ಸನ್ ಸಿಮ್ಟಮ್ಸ್ ಲೈಕ್ ಟ್ರೆಮರ್, ಸ್ಟಿಫ್ನೆಸ್ ಆ್ಯಂಡ್ ಸ್ಲೋನೆಸ್ ಬಹಳಷ್ಟು ಮಟ್ಟಿಗೆ ಇದನ್ನು ಕಡಿಮೆ ಮಾಡಬಹುದು. ಈ ಸರ್ಜರಿಗೆ ಅತ್ಯಗತ್ಯ 2 ವಸ್ತುಗಳಿರ್ತವೆ. ಒಂದು ಪ್ರಾಪರ್ ಪೇಷಂಟ್ ಸೆಲೆಕ್ಷನ್. ಎಲ್ಲ ಪೇಷಂಟ್ಸ್ಗೆ ಸರ್ಜರಿ ಸಾಧ್ಯ ಇಲ್ಲ. ಒಂದು ಪೇಷಂಟ್ ಗ್ರೂಪ್ ಹೂ ರೆಸ್ಪಾಂಡ್ ವೆರಿ ವೆಲ್ ಟು ಮೆಡಿಸಿನ್ ಆ್ಯಂಡ್ ಗುಡ್ ಕಾಗ್ನಿಷನ್ ಬ್ಯಾಲೆನ್ಸ್ ಇರೋರಲ್ಲಿ ಈ ಸರ್ಜರಿ ಮಾಡಬಹುದು. ಇನ್ನೊಂದು ಬಹಳ ಮುಖ್ಯವಾದ ಇಂಡಿಕೇಷನ್ ಏನಂದರೆ ಸರ್ಜಿಕಲ್ ಎಕ್ಸ್ಪರ್ಟೈಸ್ ಚೆನ್ನಾಗೇ ಇರಬೇಕು. ಇದು ಫಂಕ್ಷನಲ್ ನ್ಯೂರೋ ಸರ್ಜರಿ ಅಂದರೆ ಇದರಲ್ಲಿ ಸರ್ಜನ್ಸ್ ರೋಲ್ ಇದೆಯಲ್ಲ ಬಹಳ ಇದರಲ್ಲಿ ಮುಖ್ಯವಾಗೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಆಸ್ಟರ್ ಹಾಸ್ಪಿಟಲ್ಸಲ್ಲಿ ವಿ ಹ್ಯಾವ್ ಎ ಡೆಡಿಕೇಟೆಡ್ ಟೀಮ್ ಆಫ್ ಫಂಕ್ಷನಲ್ ನ್ಯೂರೋ ಸರ್ಜನ್ಸ್. ಆಮೇಲೆ ಗುಡ್ ಸರ್ಜಿಕಲ್ ಎಕ್ಸ್ಪರ್ಟೈಸ್ ಆ್ಯಂಡ್ ಸರ್ಜಿಕಲ್ ಫೆಸಿಲಿಟೀಸ್ ಲೈಕ್ ಇಂಟ್ರಾ ಆಪರೇಟಿವ್ MRI ಇರಬಹುದು, ಅಥವಾ ಶ್ಯೂರ್ ಟ್ಯೂನ್ ಸಾಫ್ಟ್ವೇರ್ ಅಂತ ಇದೆ. ಇದು ಏಷ್ಯಾದಲ್ಲಿ ಬರೀ ಆಸ್ಟರಲ್ಲಿ ಇದೆ. ಇದರಿಂದ ಏನಾಗುತ್ತೆ, ಸರ್ಜಿಕಲ್ ಔಟ್ಕಮ್ ಬಹಳಷ್ಟು ಮಟ್ಟಿಗೆ ಇದು ಇಂಪ್ರೂವ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಯಾವುದೇ ಒಂದು ಪೇಷಂಟ್ ಸರ್ಜರಿ ಅಂದ ತಕ್ಷಣ ಸ್ವಲ್ಪ ಸೈಕಲಾಜಿಕಲಿ ವೀಕ್ ಆಗಿಬಿಡ್ತಾರೆ ಅಂತ, ಪ್ರೀ ಸರ್ಜರಿ ಪ್ರಿಪ್ರೇಷನ್ ಹೇಗಿರಬೇಕು, ಅವರು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು, ನೀವು ಅವ್ರನ್ನ ಹೇಗೆ ಮೋಟಿವೇಟ್ ಮಾಡ್ತೀರಾ ಅಂತ? ದ ಫಸ್ಟ್ ಸ್ಟೆಪ್ ಬಿಫೋರ್ ಸರ್ಜರಿ ಈಸ್, ಆಸ್ ಐ ಟೋಲ್ಡ್ ಯು, ಸರ್ಜರಿ ಈಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಮೆಡಿಸಿನ್. ದ ಮೇನ್ ಥಿಂಗ್ ನಾನು ಪೇಷಂಟ್ಸಿಗೆ ಏನು ಸ್ಟ್ರೆಸ್ ಮಾಡ್ತೀನಿ, ನೀವು ಪಾರ್ಕಿನ್ಸನ್ಸ್ ಕಾಯಿಲೆ ಬಗ್ಗೆ ತಿಳ್ಕೋಬೇಕು, ಇದ್ರ ಮಾಹಿತಿ ಇರಬೇಕು. ಯಾವಾಗ ಮೆಡಿಸಿನ್ ತಗೋಬೇಕು, ಮೆಡಿಸಿನ್ಸಿಂದ ಏನು ಆಗುತ್ತೆ ಏನು ಆಗಲ್ಲ, ಸರ್ಜರಿಯಿಂದ ಏನು ಆಗುತ್ತೆ ಏನು ಆಗಲ್ಲ, ಇದರ ನಾಲೆಜ್ ಬಹಳ ಅಗತ್ಯ. ಇದರ ಬಗ್ಗೆ ಐ ಟೆಲ್ ದೆಮ್ ಟು ಡೂ ಅ ಲಾಟ್ ಆಫ್ ರಿಸರ್ಚ್. ಸೆಕೆಂಡ್ ಏನಾಗುತ್ತೆ, ಪೇಷಂಟಿಗೆ ಜಸ್ಟ್ ಸರ್ಜರಿ ಅಂದರೆ ಅವ್ರಿಗೆ ಒಂದು ಫೋಬಿಯಾ ಇರುತ್ತೆ, ಬ್ರೈನ್ ಸರ್ಜರಿ ಅಥವಾ ಬ್ರೈನ್ ಇದು ಮಾಡ್ತಾರೆ ಅಂತ. ಸೊ ಬೆಸ್ಟ್ ಥಿಂಗ್ ಈಸ್ ಐ ಅಲೋ ದೆಮ್ ಟು ಟಾಕ್ ಟು ಅದರ್ ಪೇಷಂಟ್ಸ್ ಹೂ ಹ್ಯಾವ್ ಅಂಡರ್ಗಾನ್ ದ ಸರ್ಜರಿ to know what can be done and what cannot be done. Idu surgery, they should not think as a magic, like it will cure. It is not a cure, it does not stop progression. But medicine ಮತ್ತು ಸರ್ಜರಿ ಜೊತೆಲಿ ಮಾಡಿದ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಬಹಳಷ್ಟು ಮಟ್ಟಿಗೆ ಅದನ್ನು ನಾವು ಇಂಪ್ರೂವ್ ಮಾಡಬಹುದು. ಓಕೆ, ಇನ್ನು ಪೋಸ್ಟ್ ಸರ್ಜರಿ ಆದ ನಂತರ ಪೇಷಂಟ್ ಲೈಫ್ ಸ್ಟೈಲ್ ಆಗಲಿ ಅವ್ರು ಹೇಗಿರಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಆಮೇಲೆ ಟ್ಯಾಬ್ಲೆಟ್ಸ್ ಆಗಲಿ ಏನಾದರೂ ಎಷ್ಟು ದಿನ ತೊಗೊಳ್ಬೇಕಾಗುತ್ತೆ, ಫಾಲೋ ಅಪ್ ಎಷ್ಟು ದಿನದ ನಂತರ ಮಾಡಬೇಕಾಗುತ್ತೆ, ಹಾಗೆ ಎಷ್ಟು ವರ್ಷ ಫಾಲೋ ಅಪ್ ಮಾಡ್ಕೊಂಡಿರಬೇಕಾಗುತ್ತೆ ಅಂತ? ಮೇನ್ ಸರ್ಜರಿ ಆದಮೇಲೆ ನಾವು 1 ಮಂತ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಒಂದು ಸ್ಟಾರ್ಟ್ ಮಾಡ್ತೀವಿ, ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಯೂಶಲಿ ಇಟ್ ಟೇಕ್ಸ್ 1 or 2 weeks ಟು ಗೆಟ್ ಎ ಪ್ರಾಪರ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ರಾಪರ್ ಮೆಡಿಸಿನ್ ಡೋಸ್. ಮತ್ತು ಓವರ್ ನೆಕ್ಸ್ಟ್ 3 to 6 months ಕ್ರಮೇಣ ಮೆಡಿಸಿನ್ ಮತ್ತು ಸರ್ಜಿಕಲ್ ಕರೆಂಟ್ನ ನಾವು ಒಂದು ಹೊಂದಾಣಿಕೆ ತರ್ತೀವಿ, ಒಂದು ಲೆವೆಲಿಗೆ ಮಾಡ್ತೀವಿ. ದೆನ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಪ್ರೋಸೆಸ್. ನಾವು 6 ತಿಂಗಳಿಗೆ ಒಂದ್ಸಲಿ, 1 ವರ್ಷಕ್ಕೆ ಒಂದ್ಸಲಿ ಫಾಲೋ ಅಪ್ ಅವ್ರಿಗೆ ಮಾಡಬಹುದು.
ಓಕೆ, ಇನ್ನು ಫಾಲೋ ಅಪ್ ಮಾಡಿದಾಗ ಏನಾರು ಡಯಾಗ್ನೋಸ್ ಮಾಡ್ತೀರಾ ಅಥವಾ ಏನೋ ಸ್ಕ್ಯಾನಿಂಗ್ ಇರುತ್ತಾ ಹೇಗೆ ಅಂತ? ಈಚ್ ಪೇಷಂಟ್ ಅಟ್ ಈಚ್ ಕನ್ಸಲ್ಟೇಷನ್ ಅವ್ರಿಗೆ ಮೋಟಾರ್ ಸಿಮ್ಟಮ್ಸ್, ಸಮ್ ನಾನ್ ಮೋಟಾರ್ ಸಿಮ್ಟಮ್ಸ್ ಇರುತ್ತೆ. ಆ ಸಿಮ್ಟಮ್ಸ್ನ ನಾವು ಅಡ್ರೆಸ್ ಮಾಡೋದು ಅತ್ಯಗತ್ಯ. ಈವನ್ ವಿತ್ ಸರ್ಜರಿ, ಆಫ್ಟರ್ ಸರ್ಜರಿ ದ ಪೇಷಂಟ್ ಬಂದು ಸ್ವಲ್ಪ ಟ್ರೆಮರ್ ಜಾಸ್ತಿ ಇದೆ, ಸ್ವಲ್ಪ ಸ್ಲೋನೆಸ್ ಜಾಸ್ತಿ ಇದೆ, ಅವರು ಯಾವ ಸಿಮ್ಟಮ್ ಹೇಗೆ ಇದೆ ಅದರ ಅನುಸಾರವಾಗಿ ಮೆಡಿಸಿನ್ ಮತ್ತು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ನ ನಾವು ಅಡ್ಜಸ್ಟ್ ಮಾಡ್ತೀವಿ. ಸೊ ದೇ ಶುಡ್ ನೋ ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್, ನಾಟ್ ಎ ಒನ್ ಟೈಮ್ ಇವೆಂಟ್ ಲೈಕ್ ನೀ ರಿಪ್ಲೇಸ್ಮೆಂಟ್, ಲೈಕ್ ಒಂದು ಸಲ ಆದರೆ ಇದು ಆಗೋಯ್ತು ಅಂತ. ಬಿಕಾಸ್ ಪಾರ್ಕಿನ್ಸನ್ ಇಟ್ ವಿಲ್ ಬಿ ವಿತ್ ದ patient. With time we have to keep on adjusting both medicine and the surgical parameters. ಓಕೆ ಡಾಕ್ಟರ್, ಇನ್ನು ಪಾರ್ಕಿನ್ಸನ್ ಸಿಂಪ್ಟಮ್ ಇರುವಂಥ ವ್ಯಕ್ತಿ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದಾಗ ಅದು ಪಾರ್ಕಿನ್ಸನ್ನೇ ಆಗಿರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಪಾರ್ಕಿನ್ಸನ್ ಅಲ್ಲದೆ ಬೇರೆ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಅಂತ? ಸೊ ಪಾರ್ಕಿನ್ಸನ್ಸ್ in spite of availability of huge number of investigations and tests, it is still a clinical diagnosis. A proper clinical history, clinical symptoms ಮತ್ತು ಎಕ್ಸಾಮಿನೇಷನ್ಸಿಂದ ಪಾರ್ಕಿನ್ಸನ್ಸ್ನ ಕಂಡುಹಿಡಿಯಬಹುದು. ನಾವು ಯೂಶಲಿ ಸ್ಕ್ಯಾನ್ ಏನಾದರೂ ನಮಗೆ ಪಾರ್ಕಿನ್ಸನ್ ಜೊತೆ ಬೇರೆ ಏನಾದರೂ ಕಾಯಿಲೆ ಇದೆಯಾ ಡೌಟ್ ಇದ್ದರೆ ಬೇರೆ ಇನ್ವೆಸ್ಟಿಗೇಷನ್ಸ್ ನಾವು ಕೇಳ್ತೀವಿ. ಮೆಜಾರಿಟಿ ಆಫ್ ಪೇಷಂಟ್ಸ್ ನಾವು ಕ್ಲಿನಿಕಲಿ ನಾವು ನೋಡಿದಾಗ ಅವ್ರಿಗೆ ಹಲವಾರು ಮೋಟಾರ್, ಹಲವಾರು ನಾನ್ ಮೋಟಾರ್ ಸಿಮ್ಟಮ್ಸ್ ಇರ್ತದೆ. ಅದರ ಅನುಸಾರವಾಗಿ ನಾವು ಡಯಾಗ್ನೋಸಿಸ್ನ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ನಾಳೆ ವರ್ಲ್ಡ್ ಪಾರ್ಕಿನ್ಸನ್ ಡೇ ಇದೆ. ಸೊ ಇದನ್ನು ಯಾಕಾಗಿ ಆಚರಿಸಲಾಗುತ್ತೆ, ಹೇಗೆ ಅಂತ? ವರ್ಲ್ಡ್ ಪಾರ್ಕಿನ್ಸನ್ಸ್ ಡೇ ನಾವು ಎವ್ರಿ ಇಯರ್ 11th ಏಪ್ರಿಲ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ಇದು 1870ನಲ್ಲಿ ಒಂದು ವಿಖ್ಯಾತ ಸರ್ಜನ್ ಜೇಮ್ಸ್ ಪಾರ್ಕಿನ್ಸನ್ ಅಂತ ಇಂಗ್ಲೀಷ್ ಸರ್ಜನ್, ಅವರು ಪಾರ್ಕಿನ್ಸನ್ಸ್ ಬಗ್ಗೆ ಒಂದು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ನೀಡಿದರು ಇನ್ ಅನ್ ಎಸ್ಸೆ ಆಫ್ ಶೇಕಿಂಗ್ ಪ್ಯಾಲ್ಸಿ ಅಂತ. ಅವರ ಜನ್ಮದಿನ ಸ್ಮಾರಕವಾಗಿ ಈ ಡೇನ ವರ್ಲ್ಡ್ ಪಾರ್ಕಿನ್ಸನ್ ಡೇನ ನಾವು ಆಚರಿಸ್ತೀವಿ. ಇದು ಆಚರಿಸುವ ಹಿಂದೆ ನಮ್ಮ ಉದ್ದೇಶ ಏನಂದರೆ ಈ ಪಾರ್ಕಿನ್ಸನ್ಸ್ ಕಾಯಿಲೆ ಬಗ್ಗೆ ಜನಸಾಮಾನ್ಯರಲ್ಲಿ ಇದನ್ನು ಜಾಗ್ರತೆನ ಜಾಸ್ತಿ ಮಾಡಬೇಕು, ಇದರ ನಾಲೆಜ್ನ ನಾವು ಸ್ಪ್ರೆಡ್ ಮಾಡಬೇಕು. ಪ್ಲಸ್ ಈ ಪಾರ್ಕಿನ್ಸನ್ಸ್ ಕಾಯಿಲೆ ಆ್ಯಸ್ ಐ ಟೋಲ್ಡ್ ಯು ಅಟ್ ಪ್ರೆಸೆಂಟ್ ಇದಕ್ಕೆ ಕ್ಯೂರ್ ಇಲ್ಲ, ಬಟ್ ಇದನ್ನು ರಿಸರ್ಚ್ ನಾವು ಪ್ರಮೋಟ್ ಮಾಡಬೇಕು ಸೊ ದಟ್ ವಿ ಕ್ಯಾನ್ ಫೈಂಡ್ ಬೆಟರ್ ಥೆರಪೀಸ್ ಆ್ಯಂಡ್ ಬೆಟರ್ ಟ್ರೀಟ್ಮೆಂಟ್. ಸೊ ಪಾರ್ಕಿನ್ಸನ್ ರಿಸರ್ಚ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಸ್ ಟ್ರೀಟ್ಮೆಂಟ್. ಈ ಎರಡೂ ಪ್ರಮೋಟ್ ಮಾಡೋಕ್ಕೆ ನಾವು ವಿ ಡೂ ದಿಸ್ ವರ್ಲ್ಡ್ ಪಾರ್ಕಿನ್ಸನ್ ಡೇ ಅಂತ ಎವ್ರಿ ಇಯರ್. ಓಕೆ ಡಾಕ್ಟರ್, ಇನ್ನು ಆಸ್ಟರ್ RV ಆಸ್ಪತ್ರೆಯಲ್ಲಿ ಪಾರ್ಕಿನ್ಸನ್ ಡೇಗೋಸ್ಕರ ಏನೆಲ್ಲ ಒಂದು ಇನ್ನು ಅಭಿಯಾನ ಇಟ್ಕೊಂಡಿದ್ದೀರಾ, ಹೇಗೆ? ಹಲವಾರು ವರ್ಷಗಳಿಂದ ಆಸ್ಟರ್ ಹಾಸ್ಪಿಟಲ್ಸಲ್ಲಿ ಪಾರ್ಕಿನ್ಸನ್ಸ್ ಡೇ ಅಲ್ಲಿ ನಾವು ಪಾರ್ಕಿನ್ಸನ್ಸ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡ್ತೀವಿ. ಅಲ್ಲಿ ಪೇಷಂಟ್ಸ್ನ ನಾವು ಡೀಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಪೇಷಂಟ್ ಮತ್ತು ಕೇರ್ ಗಿವರ್ಸ್ಗೆ ಪಾರ್ಕಿನ್ಸನ್ ಬಗ್ಗೆ ನಾಲೆಜ್ ನೀಡ್ತೀವಿ. ಪ್ಲಸ್ ಕನ್ಸಲ್ಟೇಷನ್ ಆ್ಯಂಡ್ ಅವ್ರಿಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡುತ್ತೀವಿ. ಇನ್ನು ಸೆಕೆಂಡ್ ಆಸ್ಪೆಕ್ಟ್ ಏನಂದರೆ ಲೈಕ್ ಐ ಟೋಲ್ಡ್ ಬಿಫೋರ್, ನಾನ್ ನ್ಯೂರಾಲಜಿಸ್ಟ್ ಬೇರೆ ಡಾಕ್ಟರ್ಸಲ್ಲೂ ಪಾರ್ಕಿನ್ಸನ್ಸ್ ನಾಲೆಜ್ನ ನಾವು ಹೆಚ್ಚಿಸೋಕ್ಕೆ ನಾವು ಬೇರೆ ಬೇರೆ ಕಡೆಯಲ್ಲಿ CME ಆರ್ಗನೈಸ್ ಮಾಡ್ತೀವಿ, ನಾನ್ ನ್ಯೂರಾಲಜಿಸ್ಟ್, ಜನರಲ್ ಫಿಸಿಷಿಯನ್, so that they should recognize this disease and they should treat or they refer in case they have any problems. So knowledge of Parkinson among patients as well as non-neurology fraternity of doctors ಅದು ಬಹಳಷ್ಟು ಅಗತ್ಯ. ಓಕೆ ಡಾಕ್ಟರ್, ಇನ್ನು ಸಕ್ಸಸ್ ರೇಟ್ ಹೇಗಿದೆ ಅಂತ? ಸೊ ಪಾರ್ಕಿನ್ಸನ್ಸ್ ಸರ್ಜರಿ ಇದು ಇಟ್ ಈಸ್ ಎ ಕಾಮನ್ ಕ್ವಶನ್ ಪೇಷಂಟ್ಸ್ ಆಸ್ಕ್, ಸರ್ಜರಿ ಅಂದರೆ ಎಷ್ಟು ಸಕ್ಸಸ್ ರೇಟ್? ಸೊ ಐ ಟೆಲ್ ದೆಮ್ ಸಕ್ಸಸ್ ರೇಟ್ ಈಸ್ ಡಿಪೆಂಡೆಂಟ್ ಆನ್ ಹೌ ಗುಡ್ ದ ಪಾರ್ಕಿನ್ಸನ್, ಹೌ ಗುಡ್ ದ ಡಯಾಗ್ನೋಸಿಸ್ ಆಫ್ ಪಾರ್ಕಿನ್ಸನ್ ಈಸ್ ಆ್ಯಂಡ್ ಸರ್ಜಿಕಲ್ ಎಕ್ಸ್ಪರ್ಟೈಸ್ ಎಷ್ಟು ಚೆನ್ನಾಗೇ ಇರುತ್ತೆ ಅಂತ. ಸೊ ವೆನ್ ವಿ ರೀಚ್ ಅ ಪ್ರಾಪರ್ ಟಾರ್ಗೆಟ್ ವಿತ್ ಎ ಗುಡ್ ಸರ್ಜಿಕಲ್ ಎಕ್ಸ್ಪೀರಿಯನ್ಸ್, ಆಲ್ಮೋಸ್ಟ್ ಎವ್ರಿ ಪೇಷಂಟ್ ಶುಡ್ ಹ್ಯಾವ್ ರಿಡಕ್ಷನ್ ಇನ್ ದ ಪಾರ್ಕಿನ್ಸನ್ ಸಿಂಪ್ಟಮ್ಸ್. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಆಸ್ಟರ್ RV ಆಸ್ಪತ್ರೆ, CA 37, 24ನೇ ಮುಖ್ಯ ರಸ್ತೆ, ITI ಲೇಔಟ್, JP ನಗರ, ಫಸ್ಟ್ ಫೇಸ್, ಬೆಂಗಳೂರು 560078. ಇನ್ನು ಫೋನ್ ನಂಬರ್ 08066040400. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.